ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದಲ್ಲಿ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ವತಿಯಿಂದ ಗ್ರಾಹಕ ವಸ್ತುಗಳ ಪ್ರದರ್ಶನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಹಾಸನ ಜಿಲ್ಲೆ ಬೇಲೂರಿನಲ್ಲಿ ಶಾಸಕ ಸುರೇಶ್ ಅವರು 4 ಕೋಟಿ ರು ವೆಚ್ಚದ ಆಡಿಟೋರಿಯಂ ಅನ್ನು ಉದ್ಘಾಟಿಸಿದರು. ಕುಶಾಲನಗರ ಪಟ್ಟಣದಲ್ಲಿ ವಾಸವಿ ಬಾಲಕಿಯರ ಸಂಘದ ವತಿಯಿಂದ ಶಿಕ್ಷಕ ದಿನಾಚರಣೆ ಅಂಗವಾಗಿ ನಿವೃತ್ತ ಶಿಕ್ಷಕರನ್ನ ಸನ್ಮಾನಿಸಿ ಗೌರವಿಸಿದರು. ಕುಶಾಲನಗರ ತಾಲೂಕಿನ ಪಟ್ಟಣದಲ್ಲಿ ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ ಗ್ರಾಹಕರ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಆಯೋಜಿಸಲಾಗಿತ್ತು. ಕುಶಾಲನಗರ ಪಟ್ಟಣದ SLN ಟೈಮ್ ಸ್ಕ್ವೇರ್ ಸಭಾಂಗಣದಲ್ಲಿ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ವತಿಯಿಂದ ಕುಶಾಲನಗರ ಹಬ್ಬ 2025 ಪ್ರಯುಕ್ತ ಗ್ರಾಹಕ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಶಾಸಕರಾದ ಡಾಕ್ಟರ್ ಮಂತರ್ಗೌಡರು ನೂತನವಾಗಿ ಮಾರುಕಟ್ಟೆಗೆ ಬಂದಿರುವ ರೆನಾಲ್ಟ್ ಟ್ರೈಬರ್ ಕಾರನ್ನ ಉದ್ಘಾಟನೆ ಮಾಡಿದರು. ಇದೇ ಸಂದರ್ಭದಲ್ಲಿ ಶಾಸಕರಾದ ಡಾಕ್ಟರ್ ಮಂತರ್ಗೌಡರು ಸೀರೆ ಖರೀದಿಸುವುದು ಜೋರಾಗಿತ್ತು. ಇದೇ ಸಂದರ್ಭ ಎಲ್ಲ ಗಣ್ಯರು ವೇದಿಕೆ ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಸಹಾಯಧನ ಅಂತ ನಾವು ಎಲ್ಲರೂ ಸೇರ್ಕೊಂಡು ಅವರಿಗೆ ಕೊಟ್ಟರೆ ಈ ಭಾಗದಲ್ಲಿ ನಮ್ಮ ಸಣ್ಣ ಬಿಸ್ನೆಸ್ ಮ್ಯಾನ್ಸ್ಗೆ ಆದ್ಯತೆ ಕೊಡಬೇಕು ಅಂತ ನನ್ನ ನಿಮಗೆ ಮಾಹಿತಿ ಕೊಡ್ತಾ ಈ ಕಾರ್ಯಕ್ರಮದಲ್ಲಿ ಡೈರೆಕ್ಟರ್ ಆಫ್ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಅದ್ವೈತ್ ಚುಂಡಾಯ್ ಅವರ ಈ ಕೆಲಸ ಕೊಡ್ತಾರೆ ಅಂತಂದ್ರೆ ನಮಗೆ ಒಂದು ರೀತಿಯಲ್ಲಿ ಹೆಮ್ಮೆಯಾದ ವಿಚಾರ. ಯಾಕಂದ್ರೆ ನಾನು ಯಾರ್ಯಾರಿಗೂ ಪಾಪ ನಮ್ಮತ್ರ ಬಂದು ವಿಶ್ವನಾಥ್ ಸರ್ ಐ ವಾಂಟ್ ಈ ಹುಡುಗನಿಗೆ ಕೆಲಸ ಬೇಕು, ಈ ಹುಡುಗಿಗೆ ಕೆಲಸ ಬೇಕು ಅಂತ ಸಂದರ್ಭದಲ್ಲಿ ಈಸ್ ಆಲ್ವೇಸ್ ವೆಲ್ಕಮಿಂಗ್. ಸೊ ಐ ಥ್ಯಾಂಕ್ ವಿಶ್ವನಾಥ್ ಸರ್ ಆಲ್ಸೋ ಫಾರ್ ಬೀಯಿಂಗ್ ವೆರಿ ಓಪನ್ ಟು encouraging youngsters to get into coffee ಇರ್ಬೋದು. ಬಟ್ and ಡೈವರ್ಸಿಫಿಕೇಶನ್ SLN ಇಂದ ಡೈವರ್ಸಿಫಿಕೇಶನ್ ಅಂತ, ಈ ಡೈವರ್ಸಿಫಿಕೇಶನ್ ಅಂತ ನಾವು ಏನ್ ಹೇಳ್ತೀವಿ ಬಿಸ್ನೆಸ್ ಅಲ್ಲಿ ಅವ್ರ ಹತ್ರ ನಾವು ಕಲಿಬೇಕು. ಯಾಕಂತಂದ್ರೆ ಕಾಫಿ ಕ್ಯೂರಿಂಗ್ ಇಂದ ಹಿಡಿದು ರೋಸ್ಟಿಂಗ್ ಹಿಡಿದು ಕೆಫೆ ಫ್ರಮ್ ಗ್ರೋಯಿಂಗ್ ಟು ಕಪ್ಪಿಂಗ್ ಇಂದ ಹಿಡಿದು ಐ ಥಿಂಕ್ ಈಸ್ ಕವರ್ಡ್ ಆಲ್ ಆಸ್ಪೆಕ್ಟ್ಸ್. ಸೊ ದಟ್ ಇಸ್ and now recently few years back hospitality akade, and now on this side where we are using their premises now is for completely for as you said not only a convention center and a multi you can pull in some money and ಸ್ಪೆಷಲ್ ಆಗಿ ಏನು ಕಾರ್ಯಕ್ರಮ ತಗೋಬೇಕು ಅಂತಂದ್ರೆ ಈ ಕ್ಲೀನಿನೆಸ್ ಪ್ರೋಗ್ರಾಮ್, ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ನಾವು CSR ಫಂಡಿಂಗ್ ಇಂದ ಉಪಯೋಗಿಸ್ಕೊಂಡ್ರೆ ಇಟ್ ವರ್ಕ್ಸ್ ಔಟ್. ಐ ಮೀನ್ ಸೋಷಿಯಲಿ ಪಾಸಿಟಿವ್ ಆಗುತ್ತೆ. ಯಾಕಂದ್ರೆ CSR ಫಂಡಿಂಗ್ಸ್ ಅಲ್ಲಿ ಯಾವುದೋ ಒಂದು ಬೇರೆ ಸಮಸ್ಯೆ ಕೊಡೋದಕ್ಕಿಂತ ನಾವು ಸ್ವಚ್ಛತೆಗೆ ಆದಷ್ಟು ಕಾಪಾಡಲಿಕ್ಕೆ ನಾವು ಪ್ರಯತ್ನ ಮಾಡಿಕೊಂಡು ನಿಮ್ಮ ನೇತೃತ್ವದಲ್ಲಿ ಎಲ್ಲ ಬ್ಯಾಂಕ್ ಮ್ಯಾನೇಜರ್ಸ್ ನಾವು ಒಂದ್ಸಲಿ ಕರೆಸಿ ಚೇಂಬರ್ ಆಫ್ ಕಾಮರ್ಸ್ ಡಿಸ್ಟ್ರಿಕ್ಟ್ ಪ್ಲಸ್ ಆ ಟೌನಿನ ಕಾಮರ್ಸ್ ಸೇರಿಸ್ಕೊಂಡು ನಾವು ಸಹಾಯಧನ ಪಡ್ಕೊಳ್ಳೋಕೆ ನಾವು ಪ್ರಯತ್ನ ಮಾಡೋಣ. ಅದೇ ರೀತಿಯಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಒಗ್ಗಟ್ಟು ಪ್ರದರ್ಶನದಲ್ಲಿ ಧ್ವನಿ ಜಾಸ್ತಿ, ಡಿವೈಡೆಡ್ ಅಲ್ಲಿ ಕೆಲವು ಜನತೆ ದೊಡ್ಡ ಕೆಲಸ ಆಗುತ್ತೆ. ನಾವು ಧ್ವನಿ ಯಾರಿಗೆ ರೇಸ್ ಮಾಡಬೇಕು ಅಂತಂದ್ರೆ ನಾಟ್ ಮಲ್ಟಿನ್ಯಾಷನಲ್ ಕಂಪನೀಸ್. ನಾವು ಧ್ವನಿ ಯಾರ ಪರವಾಗಿ ಅಂತಂದ್ರೆ ಸ್ಮಾಲ್ ಬಿಸ್ನೆಸ್ ಹೋಲ್ಡರ್ಸ್ಗೆ ಅವ್ರ ಪರ ನಿರಂತರ ನಿಂತ್ಕೋಬೇಕು. ಯಾಕೆ ಅಂತಂದ್ರೆ ಅವರೇ ದೇ ಆರ್ ದ ಒನ್ಸ್ ಹೂ ಹೆಲ್ಪ್ ಪುಷಿಂಗ್ ದ ಎಕಾನಮಿ ಅಂಡ್ ಗ್ರೋಯಿಂಗ್ ಎಕಾನಮಿ. ನಾವು ಅವ್ರ ಪರವಾಗಿ ರಕ್ಷಣೆ ಕೊಡ್ಲಿಲ್ಲ ಅಂದ್ರೆ, ಅವ್ರ ಪರವಾಗಿ ನಾವು ಧ್ವನಿ ಏರಿಸಿಲ್ಲ ಅಂದ್ರೆ, ಅವ್ರ ಪರವಾಗಿ ನಾವು ಅಂದ್ರೆ ಸರ್ಕಾರದ ವತಿಯಿಂದನೂ ಅವ್ರಿಗೆ ಅಭಿವೃದ್ಧಿ ನಾವು ಕೊಡ್ಲಿಲ್ಲ ಅಂತಂದ್ರೆ ನಾವು ವಿ ಆರ್ ಲೂಸಿಂಗ್ ಔಟ್ ದ ಬಿಗ್ ಚಂಕ್ ಆಫ್ ದ ಎಕಾನಮಿಕ್ ಗ್ರೋತ್ ಆಫ್ ನಮ್ಮ ಕೊಡಗು ಜಿಲ್ಲೆ. ನಮಗೆ ಅದೃಷ್ಟ ಅಂತಂದ್ರೆ ಕಾಫಿ ಇಸ್ ಅ ಬಿಗ್ ಇಂಡಸ್ಟ್ರಿ. ಹಲವಾರು SLN ಟಾಟಾ ಕಾಫಿ ಇರ್ಬೋದು, SLN ಇರ್ಬೋದು, BPTC ಅವರ ಕನ್ಸಾಲಿಡೇಟೆಡ್ ಕಾಫಿ ಇದ್ದಂತ ಸಂದರ್ಭದಲ್ಲಿ ಈಗ ನಾವು ಫ್ರಮ್ ದೇರ್ ಇವನ್ ಸ್ಮಾಲ್ ಗ್ರೋವರ್ಸ್ ಆರ್ ಗೋಯಿಂಗ್ ಇನ್ ಟು ಸ್ಪೆಷಾಲಿಟಿ ಕಾಫಿ, ಸಿಂಗಲ್ ಒರಿಜಿನ್ ಕಾಫಿ, ಆ ತರದ್ದು ಸ್ಪೆಷಾಲಿಟಿ ಹೋಗ್ತಾ ಇರೋದ್ರಿಂದ ಎವ್ರಿ ಒನ್ ವಾಂಟ್ಸ್ ಟು ಗೆಟ್ ಇನ್ ಟು ದ ನೀಶ್ ಮಾರ್ಕೆಟಿಂಗ್ ಆಫ್ ಕಾಫಿ. ಅದ್ರ ಜೊತೆ ಯು ನೀಡ್ ಅಲೈಡ್ ವರ್ಕ್ಸ್ ಆಲ್ಸೋ. ನೀವು ಹೇಳಿದಂಗೆ ನಾನು ಇದು ನೋಡಿದೆ, ಈ ಭಾರತ್ ಪೈಪ್ಸ್ ಇರ್ಬೋದು, ಆಮೇಲೆ SKHL ಅಂತ ನಮ್ಮ ಆಗ್ರೋ ಬೇಸ್ಡ್ ಕಂಪನೀಸ್ ಆಲ್ಸೋ, ಅದು ಒಂದು ಇಂಪಾರ್ಟೆಂಟ್ ಪಾರ್ಟ್ ಆಫ್ ನಮ್ಮ ಈ ಕೊಡಗಿನ ಕಾಮರ್ಸ್ ಇಕೋಸಿಸ್ಟಮ್ ಅಂತ ನಾವೇನು ಹೇಳ್ತೀವಿ, ದಟ್ ಇಸ್ ಇಂಪಾರ್ಟೆಂಟ್. ಅದೇ ರೀತಿಯಲ್ಲಿ ಬೇರೆ ಬೇರೆ ವಿಚಾರದಲ್ಲೂ ಹಾಸ್ಪಿಟಾಲಿಟಿ ಇರ್ಬೋದು. ನೀವು ಹೇಳಿದಂಗೆ ಬರೀ SLN ಅವರೇನು ಡೈವರ್ಸಿಫಿಕೇಶನ್ ಮಾಡಿಲ್ಲ, ನಮ್ಮ ಶಕ್ತಿ ಪ್ರೆಸ್ ಮಾಲೀಕರು ಅವರು ಡೈವರ್ಸಿ ಎಲ್ಲ ನಿರ್ದೇಶಕರು ವೇದಿಕೆಯ ಮೇಲೆ ಬರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ.
ಏನು ಆ್ಯಕ್ಟಿವಿಟಿ ನಡೆದಿದೆ ಕುಶಾಲನಗರದ ಚೇಂಬರ್ ಆಫ್ ಕಾಮರ್ಸ್ ಅವರು ಏನು ಆಯೋಗ ಮಾಡಿದ್ರು ಆಟೋ ಎಕ್ಸ್ಪೋ ವರ್ಷನ್ ಅದರಲ್ಲಿ ನಮ್ಮದು ಡ್ರೈವರ್ನ ವೆಹಿಕಲ್ನ ನಂದರ್ಗೌಡ ಅವರು ಇವತ್ತು ಅನಾವರಣ ಮಾಡಿದ್ದಾರೆ ಕುಶಾಲನಗರದಲ್ಲಿ. ಇದು ಅತಿ ಕಡಿಮೆ ಬೆಲೆಯಲ್ಲಿ ಸೆವೆನ್ ಸೀಟರ್ ವೆಹಿಕಲ್ ಸಿಗ್ತದೆ ನಮಗೆ. 6.29 ಲ್ಯಾಕ್ ಇರೋಂಥ ವೆಹಿಕಲ್ಲು ಇವಾಗ ಮತ್ತೆ GST ರೇಟ್ ಎಲ್ಲ ಕಡಿಮೆ ಆಗಿರೋದ್ರಿಂದ ನಿಮಗೆ 50,000ವರೆಗೂ ಇನ್ನೂ ಮತ್ತೆ ಪ್ರೈಸ್ ಕಡಿಮೆ ಆಗಿರ್ತದೆ. ಆ್ಯಂಡ್ ಮತ್ತು ಇದರದ್ದು ಸ್ಪೆಷಾಲಿಟಿ ಏನಂದರೆ ನಿಮಗೆ ಆಟೋ ಹೆಡ್ಲ್ಯಾಂಪ್ಸು, ರೈನ್ ಸೆನ್ಸಿಂಗ್ ವೈಪರ್ಸು, ಫಸ್ಟ್ ಇನ್ ಸೆಗ್ಮೆಂಟ್ ಇದು ವಿತಿನ್ ಪ್ರೈಸ್ ಬ್ರಾಕೆಟಲ್ಲಿ ನಿಮಗೆ ಎಲ್ಲ ಫೀಚರ್ಸ್ಗಳು ಕೊಟ್ಟಿದ್ದಾರೆ. ವಿತ್ 7 ಸೀಟರ್ಸ್ ಸೀಟಿಂಗ್ ಕಾಂಪ್ಲಿಕೇಶನ್ ನಿಮಗೆ ಸಿಗ್ತಾ ಇದೆ. ಆಮೇಲೆ ಇದು ಇನ್ನೇನು ವೈಶಿಷ್ಟ್ಯ ಅಂತೇಳಿ ಬೇಸಿಕ್ಕಿಂದನೇ ನಿಮಗೆ 6 ಏರ್ ಬ್ಯಾಗ್ಸ್ ಇದೆ, ಪ್ಲಸ್ ಪೆಟ್ರೋಲ್ ಮತ್ತು ಟಾಟಾ ಮತ್ತು ಪೆಟ್ರೋಲ್ ಮತ್ತು CNG 2 ವರ್ಷನೂ ಇದೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಹಾಸನ ಜಿಲ್ಲೆಯ ಬೇಲೂರಿನಲ್ಲಿ ಈದ್ ಮಿಲಾದ್ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ 1500ನೇ ಜನ್ಮದಿನಾಚರಣೆಯನ್ನು ಹಾಸನ ಜಿಲ್ಲೆ ಬೇಲೂರಿನಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಪೇಟೆ ಜಾಮಿಯಾ ಮಸೀದಿ ನೇತೃತ್ವದಲ್ಲಿ ಬೇಲೂರಿನ ಎಲ್ಲ ಮಸೀದಿಯ ಮುಸ್ಲಿಂ ಬಾಂಧವರು ಬಂಟೇನಹಳ್ಳಿ ಜೊತೆಗೂಡಿ ಯಾತ್ರೆ ಆರಂಭಿಸಿದರು. ಮೆಕ್ಕ ಮದೀನಾ ಸ್ತಬ್ಧ ಚಿತ್ರಗಳು, ತಮ್ಮ ವಾಹನಗಳಿಗೆ ಪುಷ್ಪಾಲಂಕಾರ ಮಾಡಿಕೊಂಡು ಹೊಸ ಬಟ್ಟೆ ತೊಟ್ಟು ಸಾರ್ವಜನಿಕರಿಗೆ ಸಿಹಿ ಹಂಚುವ ಮೂಲಕ ಅರ್ಥಪೂರ್ಣವಾಗಿ ಈದ್ ಮಿಲಾದ್ ಹಬ್ಬವನ್ನು ಆಚರಿಸಲಾಯಿತು. ದಾರಿ ಉದ್ದಕ್ಕೂ ಸಲಾತ್ ದರೂದ್ ಶರೀಫ್ ಅಲ್ಲಾಹನ ಹೆಸರು ಪಠಿಸುತ್ತಾ ವಿಶೇಷವಾಗಿ ಬದ್ರಿಯಾ ಮಸೀದಿಯ ದಫ್ ಕಾರ್ಯಕ್ರಮ ಸಾರ್ವಜನಿಕರ ಗಮನ ಸೆಳೆಯಿತು. ಜೆಪಿ ನಗರದವರೆಗೆ ಯಾತ್ರೆ ಸಾಗಿತು. ದಾರಿ ಮಧ್ಯಕ್ಕೂ ತಂಪು ಪಾನೀಯ, ಸಿಹಿ ತಿನಿಸುಗಳು, ಹಣ್ಣು ಹಂಪಲುಗಳು ಉಚಿತವಾಗಿ ಭಕ್ತಾದಿಗಳಿಗೆ ವಿತರಿಸಿದರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಗ್ರಾನೆಟ್ ರಾಜಶೇಖರ್ ಯಾತ್ರೆಗಳ ಜೊತೆ ಹೆಜ್ಜೆ ಹಾಕಿದರು. ಇದೇ ಸಂದರ್ಭದಲ್ಲಿ ಎಲ್ಲ ಮಸೀದಿಯ ಗುರುಗಳು, ಮಸೀದಿಯ ಅಧ್ಯಕ್ಷರು, ಕಾರ್ಯದರ್ಶಿಗಳು, ವಿವಿಧ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರು ಹಾಜರಿದ್ದರು. ರಕ್ಷಣಾ ಇಲಾಖೆ ವತಿಯಿಂದ ಸುಗಮ ಸಂಚಾರದ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಮಸ್ಜಿದ್ ಮಿನಾರಗಳು ಕಮಲನ ಜಪಿಸುತ್ತಿದೆ. ಪಾಂಡು ಕರೆ ಕೇಳಿಸುವಾಗ ಮನದಾಳ ಮಿಡಿಸಿದೆ. ಸೂರ್ಯದ ಪದಗಳಲ್ಲಿ ತಮ ಕೀರ್ತನೆ ಆಲಿಸಿದೆ. ಯುದ್ಧ ಮಜಲಿಸಿನಲೆಲ್ಲ ಕಣ್ಣೀರಿನ ಕಣ ಇಕ್ಕುತ್ತಿದೆ. ಅಸುರಪದ ಅರ್ಥವ ತಿಳಿದ ಕಂಠ ಬಗ್ಗದವಾಗುತ್ತಿದೆ. ಓ ವಿಶ್ವಪತೋಹ ಸೃಷ್ಟಿಗೆ ನೇತ ಸೈದರೆ ನನ್ನಾತ್ಮದ ಹೂವೇ ನನ್ನೊಡಲಾಗುತ್ತದೆ. ಪರಿಪೂರ್ಣ ಚಂದ್ರನಂತೆ ವದನಕ್ಕೆ ಶೋಭಿತರೆ ಪರಿಪಾವನ ರಂಗವನೊಮ್ಮೆ ದರ್ಶಿಸಲಾಸಿದೆ. ಪ್ರೀತ್ಯಾದರದಿಂದ ಸಲಾಮನು ಹೇಳುವ ಬಯಕೆಯಿದೆ. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ ಅರಸ್, ಬೇಲೂರು. ಕುಶಾಲನಗರ ಪಟ್ಟಣದ ವಾಸವಿ ಬಾಲಕಿಯರ ಸಂಘದ ವತಿಯಿಂದ ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ನಿವೃತ್ತ ಶಿಕ್ಷಕರನ್ನು ಗುರುತಿಸಿ ಸನ್ಮಾನಿಸಲಾಯಿತು. ವಾಸವಿ ಬಾಲಕಿಯರ ಸಂಘ ಕುಶಾಲನಗರ ಇವರ ವತಿಯಿಂದ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಸೋಮೇಶ್ವರ ಬಡಾವಣೆಯ ನಿವಾಸಿಯಾದ ನಿವೃತ್ತ ಶಿಕ್ಷಕರಾದ ಶ್ರೀಯುತ ನಾಗಚಾರಿ ಅವರನ್ನು ಶ್ರೀಯುತರ ಮನೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಬಾಲಕಿಯರ ಸಂಘದ ಅಧ್ಯಕ್ಷೆ ಕುಮಾರಿ ಸಾನ್ವಿ, ಕುಮಾರಿ ಶ್ರಾವ್ಯ, ಕುಮಾರಿ ತನಿಷಾ, ಕುಮಾರಿ ನಿಹಾರಿಕಾ, ಕುಮಾರಿ ಸಾಹಿ, ನಿಹಿರಾ, ಕುಮಾರಿ ಭೂಮಿ ಮತ್ತು ಇತರರು ಭಾಗವಹಿಸಿದ್ದರು. ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ತಾ ವಾಸವಿ ಬಾಲಕಿಯರ ಸಂಘದ ವತಿಯಿಂದ ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಒಬ್ರು ರಿಟೈರ್ಡ್ ಆಗಿರೋ ಟೀಚರ್ನ ಗುರುತಿಸಿ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತ ಅನ್ಕೊಂಡಿದ್ವಿ. ಆಗ ನಾವು ನಾಗಾಚಾರಿ ಸರ್ನ ಗುರುತಿಸಿ ಅವರಿಗೆ ಅಭಿನಂದನೆ ಸಲ್ಲಿಸಿದ್ವಿ. ಅವರು 62 ವರ್ಷಗಳ ಕಾಲ ಹಲವಾರು ಶಾಲೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ ಹಾಗೂ ಸಾವಿರಾರು ಮಕ್ಕಳಿಗೆ ದಾರಿದೀಪವಾಗಿದ್ದಾರೆ. ಧನ್ಯವಾದಗಳು. ನ್ಯೂಸ್ ಸಂಗಮಕ್ಕಾಗಿ ವಂಶಿ ಅನಿ, ಕುಶಾಲನಗರ. ಕೊಡಗು ಜಿಲ್ಲೆಯ ನಾಪಕ್ಲುವಿನ ಮುಸ್ಲಿಂ ಬಾಂಧವರು ಈದ್ ಮಿಲಾದ್ ಹಬ್ಬವನ್ನು ಆಚರಿಸಿದರು. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನ ಈದ್ ಮಿಲಾದ್ ಅಂಗವಾಗಿ ನಾಡಿನಲ್ಲಿ ಉತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು.
ನಾಪೋಕ್ಲು ವ್ಯಾಪ್ತಿಯ ವಿವಿಧ ಮಸೀದಿ ಮದರಸಗಳಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ಜರುಗಿದವು. ಮಸೀದಿ ಮದರಸಗಳನ್ನು ಸಜ್ಜುಗೊಳಿಸಲಾಗಿತ್ತು. ರಾತ್ರಿ ವೇಳೆ ಬಣ್ಣದ ವಿದ್ಯುತ್ ಅಲಂಕೃತ ಕಟ್ಟಡಗಳು, ರಸ್ತೆಗಳು ಶೋಭಾಯಮಾನವಾಗಿ ಕಂಗೊಳಿಸುತ್ತಿತ್ತು. ನಾಪೋಕ್ಲು ಸೇರಿದಂತೆ ವಿವಿಧ ಜಮಾಹತಿಗೆ ಒಳಪಟ್ಟ ಮಸೀದಿ, ದರ್ಗಾ, ಮದ್ರಾಸಗಳು ವಿದ್ಯುತ್ ಅಲಂಕೃತಗೊಂಡಿವೆ. ನಾಪೋಕ್ಲು ಪಟ್ಟಣದ ಮೊಹಿದ್ದೀನ್ ಜುಮ್ಮಾ ಮಸೀದಿ, ಸಮೀಪದ ಹಳೆ ತಾಲೂಕಿನ ಜುಮ್ಮಾ ಮಸೀದಿ, ಚೆರಿಯಪರಂಬು, ಕೊಟ್ಟಮೂಡಿ, ಕೊಳಕೇರಿ, ಕುಂಜಿಲ, ಎಮ್ಮೆಮಾಡು, ಪಡಿಯನಿ, ಎಡಪಾಲ, ಅಯ್ಯಂಗೇರಿ ಸೇರಿದಂತೆ ಮಸೀದಿಯು ವಿದ್ಯುತ್ ಅಲಂಕೃತಗೊಂಡು ಕಂಗೊಳಿಸುತ್ತಿದ್ದವು. ಪಟ್ಟಣದ ಮೊಹಿದ್ದೀನ್ ಜುಮ್ಮಾ ಮಸೀದಿ ಮದರಸ ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ವಿದ್ಯಾರ್ಥಿಗಳು ದಫ್ತು ಸೇರಿದಂತೆ ವಿವಿಧ ಧಾರ್ಮಿಕ ಚಟುವಟಿಕೆಗಳಲ್ಲಿ ನಿರತರಾಗಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಹಾಸನ ಜಿಲ್ಲೆಯ ಬೇಲೂರಿನಲ್ಲಿ ಶಾಸಕ ಸುರೇಶ್ ಅವರು 4 ಕೋಟಿ ವೆಚ್ಚದ ಆಡಿಟೋರಿಯಂ ಅನ್ನು ಉದ್ಘಾಟಿಸಿದರು. ಸಮಾಜವನ್ನ ತಿದ್ದಿ ತೀಡುವ ಸೈನಿಕರು, ರೈತರು ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲಿ ದುಡಿಯುವವರನ್ನ ಕೊಟ್ಟಿರುವುದು ಶಿಕ್ಷಕರು ಎಂದು ಬೇಲೂರು ಶಾಸಕ ಎಚ್ ಕೆ ಸುರೇಶ್ ತಿಳಿಸಿದರು. ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಏರ್ಪಡಿಸಿದ್ದ ಶಿಕ್ಷಕ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿ, ಶಿಕ್ಷಣ ಕ್ಷೇತ್ರದಲ್ಲಿ ಅನ್ಯ ಕಾರಣವಿಲ್ಲದೆ ಕಾರ್ಯನಿರ್ವಹಿಸುವ, ಗೌರವಿಸುವ ಕ್ಷೇತ್ರವಾಗಿದೆ. ಸಮಾಜದಲ್ಲಿ ಶಿಕ್ಷಕರ ಮಕ್ಕಳು ಹಾಳಾಗಿರುವುದು ಕಂಡುಬರುತ್ತಿಲ್ಲ. ಸಮಾಜದ ಅಂಕು ಡೊಂಕು ತಿದ್ದುವ ಶಕ್ತಿ ಶಿಕ್ಷಕರಿಗಿದೆ. 20 ಕೋಟಿ ರು ವೆಚ್ಚದಲ್ಲಿ ಆಡಿಟೋರಿಯಂ ನಿರ್ಮಾಣಕ್ಕೆ ಶೀಘ್ರವೇ ಶಂಕುಸ್ಥಾಪನೆ ನೆರವೇರಿಸಲಾಗುವುದು. 3 ಕೆಪಿಎಸ್ ಶಾಲೆಗಳನ್ನು ತಂದಿದ್ದೇನೆ. ಗ್ರಾಮ ಪಂಚಾಯಿತಿ 1ರಂತೆ ಕೆಪಿಎಸ್ ಶಾಲೆ ಆರಂಭಿಸುವಂತೆ ಮನವಿ ಮಾಡಿದ್ದೇನೆಂದು ಶಾಸಕರು ತಿಳಿಸಿದರು. ಸಾಹಿತಿ ಚಟ್ನಹಳ್ಳಿ ಮಹೇಶ್ ಮಾತನಾಡಿ, ಇಂದು 50% ಶಿಕ್ಷಕರು ಕಾಯಿಲೆಯಿಂದ ಬಳಲುತ್ತಿದ್ದಾರೆ. ಗುರುಗಳಿಗೆ ಶಿರಬಾಗಿ ನಮಿಸಬೇಕಿದೆ. ಸಮಾಜದ ಒಳಿತಿಗಾಗಿ ದುಡಿಯುವ ಕೈಗಳ ಸೃಷ್ಟಿಸುವವರು ಗುರುಗಳಾಗಿದ್ದಾರೆ ಎಂಬುದಕ್ಕೆ ಹಳೆಬೀಡು ಬೇಲೂರು ಪ್ರಾಧಿಕಾರದ ಅಧ್ಯಕ್ಷರಾದ ಸೈಯದ್ ತೌಫೀಕ್ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಗುರುಭವನ ನಿರ್ಮಿಸುವಂತೆ ಶಾಸಕರಲ್ಲಿ ಮನವಿ ಮಾಡಿದರು. ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್ ಮಾತನಾಡಿ, ಗುರುಗಳಿಗೆ ಗೌರವದಿಂದ ಕಾಣಬೇಕಿದೆ ಎಂದು ಶುಭ ಹಾರೈಸಿದರು. ಬಿಇಒ ರಾಜೇಗೌಡ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ನಿವೃತ್ತ ಶಿಕ್ಷಕಿಯರನ್ನ ಹಾಗೂ ಉಪನ್ಯಾಸಕರನ್ನ ಗೌರವಿಸಲಾಯಿತು. ಆಟೋಟ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ಇದೇ ಸಂದರ್ಭ ಡಯಟ್ ಉಪನಿರ್ದೇಶಕ ರಂಗನಾಥಸ್ವಾಮಿ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಆರ್ ಮಂಜುನಾಥ್, ಪದವಿ ಪೂರ್ವ ಕಾಲೇಜು ಸಂಘದ ಅಧ್ಯಕ್ಷರಾದ ಎಸ್ ಗಣೇಶ್, ಶಿಕ್ಷಣಾಧಿಕಾರಿಗಳ ಸಂಘದ ಅಧ್ಯಕ್ಷರಾದ ಕರಿಬಸಪ್ಪ, ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಉದಯ್ ಕುಮಾರ್, ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ರಾಜಮಲ್ಲನಾಯಕ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಪಾಲಾಕ್ಷ, ರಮೇಶ್ ಇದ್ದರು. ಶಿಕ್ಷಕಿಯರು ನಾಡಗೀತೆ, ರೈತಗೀತೆ ಹಾಡಿದರು. ಲಕ್ಷ್ಮೀ ನಾರಾಯಣ ನಿರೂಪಿಸಿದರು. ಶಿವಮರಿಯಪ್ಪ ಸ್ವಾಗತಿಸಿದರು. ಶಿಕ್ಷಕರನ್ನು ಹೊರತುಪಡಿಸಿದರು. ಉಳಿದಂತ ಎಲ್ಲ ಇಲಾಖೆಗಳಲ್ಲಿ ಅನೇಕ ಕಾರಣಗಳನ್ನು ಹೇಳಿ ಹೊರಗಡೆ ಹೋಗ್ತಕ್ಕಂಥ, ಬೇರೆ ಬೇರೆ ಕಾರಣಗಳನ್ನ ಹೇಳಿ ಬೇರೆ ಬೇರೆ ಸಮಯವನ್ನು ವ್ಯರ್ಥ ಮಾಡ್ತಕ್ಕಂಥದ್ದಿದೆ. ಆದರೆ ಒಂದೇ ಒಂದು ಕ್ಷೇತ್ರ, ಅದು ಶಿಕ್ಷಕರ ಕ್ಷೇತ್ರ. ಯಾವುದೇ ಕಾನೂನು ಹೇಳೋಕೆ ನಮ್ಮ ಮಹೇಶನ ಹೇಳ್ತಾ ಇದ್ರು, ಒಬ್ಬ ಶಿಕ್ಷಕರ ಇನ್ಸ್ಪೆಕ್ಷನ್ ಬಂದಾಗ ಸ್ವಂತ ತಂದೆಯ ಕಾರ್ಯವನ್ನ ಸಮಯ ಮುಗಿದ ನಂತರ 6:30 ಗಂಟೆಗೆ ಮಾಡೋಣ ಅಂತಕ್ಕಂಥದ್ದನ್ನ ಹೇಳಿ, ಆ ರೀತಿಯಲ್ಲಿ ಕೆಲಸವನ್ನ ಮಾಡತಕ್ಕಂಥ ಯಾವುದಾದ್ರೂ ಒಂದು ಕ್ಷೇತ್ರ ಇದೆ ಅಂದ್ರೆ ಅದು ಶಿಕ್ಷಕರ ಕ್ಷೇತ್ರ ಅಂತ ಹೆಮ್ಮೆಯನ್ನು ನಾನು ಹೇಳಿದ್ದೆ. ಆ ಒಂದು ರಜಾದಿವಸವನ್ನ ನಾನೇ ಸ್ವಯಂಕೃತವಾಗಿ ನಮ್ಗೆ ಯಾರು ಸಹ ಕೇಳಿಲ್ಲ. ಆ ರಜವನ್ನ ಘೋಷಣೆ ಮಾಡಿ ನಿಮ್ಮ ಕಷ್ಟ ಸುಖಗಳು, ನಿಮ್ಮ ಕುಟುಂಬದ ಸಮಸ್ಯೆಗಳು, ನಿಮ್ಮ ಸಂಸಾರದ ಸಮಸ್ಯೆಗಳನ್ನ ಅವರು ಪರಿಹರಿಸಿದಲ್ಲಿ ಮರು ದಿವಸ ಶಾಲೆಗೆ ಅಟೆಂಡೆನ್ಸ್ ಹಾಕಿ ಈ ಕಾರ್ಯಕ್ರಮಕ್ಕೆ ಬರಲಿ ಅಂತಕ್ಕಂಥ ದೂರದೃಷ್ಟಿಯಿಂದ ನಾನು ಆ ಕಾರ್ಯಕ್ರಮವನ್ನು ಫಿಕ್ಸ್ ಮಾಡಿದೆ. ದೊಡ್ಡ ದೇಶದಾಗೆ ದುಡ್ಡು ಹಚ್ಕೊಂಡು ಮನ್ಸೋಗೈತೆ ಅಲ್ಲಿ. ದೊಡ್ಡ ದೇಶದಾಗ ಏನಿದೆ ದುಡ್ಡು ಅಷ್ಟೇ ಇದೆ, ಮನ್ಸಲ್ಲಿದೆ ಕರ್ನಾಟಕದಲ್ಲೇ. ಭಾರತ ಬಿಟ್ಟು ಬೆಂಗಳೂರು ಬಿಟ್ಟು ಬಂದದ್ದಾಯ್ತು ಇಲ್ಲಿ. ದೊಡ್ಡ ದೇಶದಾಗೆ ದುಡ್ಡು ಹಚ್ಕೊಂಡು ಮನ್ಸೋಗೈತೆ ಅಲ್ಲಿ. ಅಲ್ಲಿದ್ದವರು ಇಲ್ಲಿಗೆ ಬರಬೇಕು ಅಂತ ಏನೋ ಬಾರಿ ಹುಚ್ಚು, ಇಲ್ಲಿದ್ರು ಅಲ್ಲಿಂದ ಅನ್ಸೋ ಏನಿ ನನಗೆ ಪೆಚ್ಚು. ದುಡ್ಡಿಲ್ಲ ಅಂತ ಕೆಲಸ ಇಲ್ಲ ಅಂತ ಏನೋ ಬಂದ್ವಿ ಇಲ್ಲಿ. ದುಡ್ಡು ಕೆಲಸ ಎರಡೂ ಇದ್ರು ನಮ್ಮೋಳಿಲ್ಲ ಇಲ್ಲಿ. ದುಡ್ಡು ಕೆಲಸ ಎರಡೂ ಇದ್ರು ನಮ್ಮೋಳಿಲ್ಲ ಇಲ್ಲಿ. ಐಸ್ ಕ್ರೀಮ್ ಕೇಕು ಚಾಕ್ಲೇಟ್ ಬೇಕು ಮೈಸೂರು ಮಕ್ಕಳಿಗೆ ಅಲ್ಲಿ. ಇಡ್ಲಿ ಬೋಂಡ ಸಾಂಬಾರ್ ಎಣ್ಣೆ ಬಾಯಲ್ಲಿ ನೀರು ಇಲ್ಲಿ. ಮೈಸೂರು ಮಂದಿಗೆ ರೇಷ್ಮೆ ಸೀರೆ ಉಡೋದು ನನಗೆ ಕನಸು. ಮೈಸೂರಿನಲ್ಲಿ ಇರೋ ಈ ಪ್ಯಾಂಟ್ ಶರ್ಟ್ ತಿರ್ಸು. ಹುಟ್ಟಿದ ಮಕ್ಕಳಿಗೆ ಕನ್ನಡ ಕಲಿಸ್ಬೇಕು ನಮಗೊತ್ತಾಟ ಇಲ್ಲಿ. ಹುಟ್ಟೋ ಮುಂಚೆ ಕಾನ್ವೆಂಟ್ಗೆ ಹಾಕಿ ಇಂಗ್ಲಿಷ್ ಕಲಿಸೋದು ಅಲ್ಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನನ್ನ ಉಸಿರು. ಬರೆಯೋ ಕಾಸೆ ಓದೋ ಕಾಸೆ ಕನ್ನಡವೇ ನನ್ನ ತವರು ಅಂತೆ. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ್ ಅರಸ್, ಬೇಲೂರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್.
ಕುಶಾಲನಗರ ಪಟ್ಟಣದಲ್ಲಿ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ವತಿಯಿಂದ ಗ್ರಾಹಕ ವಸ್ತುಗಳ ಪ್ರದರ್ಶನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಹಾಸನ ಜಿಲ್ಲೆ ಬೇಲೂರಿನಲ್ಲಿ ಶಾಸಕ ಸುರೇಶ್ ಅವರು 4 ಕೋಟಿ ರು ವೆಚ್ಚದ ಆಡಿಟೋರಿಯಂ ಅನ್ನು ಉದ್ಘಾಟಿಸಿದರು. ಕುಶಾಲನಗರ ಪಟ್ಟಣದಲ್ಲಿ ವಾಸವಿ ಬಾಲಕಿಯರ ಸಂಘದ ವತಿಯಿಂದ ಶಿಕ್ಷಕ ದಿನಾಚರಣೆ ಅಂಗವಾಗಿ ನಿವೃತ್ತ ಶಿಕ್ಷಕರನ್ನ ಸನ್ಮಾನಿಸಿ ಗೌರವಿಸಿದರು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ಪಂದ್ಯಗಳೊಂದಿಗೆ ಮಂಜು ಬಿಆರ್ ಬೈಕೂಟ.